ಫಿನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರದ ಫಿನ್ಫ್ಯಾಕ್ಟ್ಸ್ನ ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ. ಶುಕ್ರವಾರ SBIನಲ್ಲಿ ರಿಸಲ್ಟ್ಸ್ ಇತ್ತು. ಒನ್ ಆಫ್ ದ ಸ್ಪೆಕ್ಟ್ಯಾಕ್ಯುಲರ್ ರಿಸಲ್ಟ್ಸನ್ನು ಯಾವ ಥರ ನೋಡೋದಾದರೆ ನೆಟ್ ಅವ್ರದ್ದು ಪ್ರಾಫಿಟ್ ಯಾವ ಥರ ಬಂದಿದೆ ಅಂತ ನೋಡೋದಾದರೆ, ಆದರೆ ಮಾರ್ಕೆಟಿನ ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಕಮ್ಮಿನೇ ಅವ್ರದ್ದು ರೆವೆನ್ಯೂ ಬಂದಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದು ಕಮ್ಮಿ ಆಗಿದೆ. ಟ್ರೆಷರಿ ಒಂದು ಇನ್ಕಮ್ ಏನು ಬರುತ್ತೆ, ಯಾಕೆಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದರಲ್ಲೆಲ್ಲ ತುಂಬ ದೊಡ್ಡ ಹೋಲ್ಡನ್ನು ಹೊಂದಿರುತ್ತೆ SBI. ಇವಾಗ ಬಾಂಡ್ ಪ್ರೈಸ್ಗಳು ಕಮ್ಮಿ ಆಗಿರೋದ್ರಿಂದ ಅದೆಲ್ಲದೂ ಕೂಡ SBIಗೆ ಹೊಡ್ತಾ ಬಿತ್ತು. 6.66% ಕರೆಕ್ಷನ್ ಬಂದಿದೆ. ಆದರೆ ಮ್ಯಾನೇಜ್ಮೆಂಟು ಸ್ವಲ್ಪ ಆಪ್ಟಿಮಿಸಮ್ನ ತೋರಿಸಿದ್ದಾರೆ, ಪಾಸಿಟಿವ್ ಕಮೆಂಟ್ರಿ ಕೊಟ್ಟಿದ್ದಾರೆ. ಆದರೂ ಕೂಡ ಮಾರ್ಕೆಟಲ್ಲಿ 6%ಗಿಂತ ಜಾಸ್ತಿ ಫಾಲ್ ಬಂದು ಟಾಪ್ ಕಾಂಟ್ರಿಬ್ಯೂಟರ್ ಆಯಿತು ನಿಫ್ಟಿ 50 ಬೀಳೋದಕ್ಕೆ ಶುಕ್ರವಾರ ದಿವಸ. ಅದೇ ರೀತಿಯಾಗಿ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ಗಳೆಲ್ಲ ಕೂಡ SBI ರಿಸಲ್ಟ್ಸ್ ಬಂದ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. HDFC ಬ್ಯಾಂಕಲ್ಲಿ 1.99%, ಬಜಾಜ್ ಫೈನಾನ್ಸಲ್ಲಿ 1.79% ಕರೆಕ್ಷನ್ ಬಂದಿತ್ತು. ಕೋಲ್ ಇಂಡಿಯಾ ONGCನಲ್ಲಿ ಸ್ಟ್ರೈಟ್ ಆಫ್ ಹಾರ್ಮಸಲ್ಲಿ ಆಚೆ ಈಚೆ ನಡೀತಾ ಇರೋದು ನಿಮ್ಗೆ ಗೊತ್ತಿದೆ, ಅದ್ರ ತಕ್ಕಂಗೆ ಚೇಂಜಸ್ ಆಗ್ತಾ ಇದೆ. ಟೈಟನ್ನು 4% ಅಪ್ ಅಮೌಂಟ್ ಬಂದಿರೋದು ಮೂಲಕ 4.68 ನಿಫ್ಟಿ 50 ಟಾಪ್ ಗೆನ್ನರ್ ಆಗಿತ್ತು ಶುಕ್ರವಾರ. ಅದೇ ರೀತಿ ಏಷ್ಯನ್ ಪೇಂಟ್ಸು ಹಾಗೆಯೇ ಅಪೋಲೋ ಹಾಸ್ಪಿಟಲ್ಸು ಎಲ್ಲರೂ ಕೂಡ ಸ್ವಲ್ಪ ಪಾಸಿಟಿವಿಟಿ ಅಂತ ಬಂತು. ಕ್ರೂಡು ಕೂಡ ಅವತ್ತು 104-105 ಲೆವೆಲಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಈಗ ಒಂದು ಹೊಸ ವೈರಸ್ ಕೂಡ ಎಲ್ಲ ಕಡೆ ಬರ್ತಾ ಇದೆ ಅಲ್ವಾ, ಹಂಟಾ ವೈರಸ್ ಬಂದಿದೆ. ಒಂದು 50% ಫ್ಯಾಟಲಿಟಿ ರೇಟ್ ಇದೆ. ಅಲ್ಲಿ ಒಂದು ಸೌತ್ ಅಮೇರಿಕಾದಿಂದ ಏನೋ ಒಂದು ಕ್ರೂಸ್ ಹೊರಟಿತ್ತು, ಅದರಲ್ಲಿ ತುಂಬ ಲ್ಯಾಂಡ್ ಫಿಲ್ಲು ಕಸ ತುಂಬಿದ್ದಂಥ ಜಾಗದಲ್ಲಿ ಏನೋ ಬರ್ಡ್ ವಾಚಿಂಗಿಗೆ ಅಂತ ಯಾರೋ ಹೋಗಿ ಅಲ್ಲಿಂದ ಅವರಿಗೆ ಅಂಟಿದೆ. ಹಾಗಾಗಿ ಆ ಕಂಪ್ಲೀಟ್ ಶಿಪ್ಪನ್ನೇ ಸ್ಪೇನ್ ಹತ್ರ ನಿಲ್ಲಿಸಿ ಅದನ್ನ ಎವ್ಯಾಕ್ಯುಯೇಷನ್ ಮಾಡ್ತಾ ಇದ್ದಾರೆ. ತುಂಬ ಲೇಟಾಗಿ ಸಿಮ್ಟಮ್ಸ್ ಗೊತ್ತಾಗುತ್ತೆ, ತುಂಬ ಡೆಡ್ಲಿ ವೈರಸ್ಸು, ಈ ಥರ ಎಲ್ಲ ಸುದ್ದಿ ಬರ್ತಾ ಇದೆ. ನೋಡೋಣ ಅದಕ್ಕೂ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತಾ ಏನು ಕತೆ ಅಂತ. ಬಟ್ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ದು ಏನು ನಡೀತಿತ್ತು ಅದು ಹಾಗೇ ಇದೆ, ಇನ್ನೂ ಏನು ಕಂಪ್ಲೀಟಾಗಿ ನಿಂತೋಗಿದೆ ಅನ್ನೋದು ಆಗಿಲ್ಲ. ಬಟ್ ಕ್ರೂಡ್ ಅಂತೂ ಸದ್ಯಕ್ಕೆ 104ರಲ್ಲಿ ಕ್ಲೋಸಿಂಗ್ ಆಗಿತ್ತು. ನಾಳೆ ದಿವಸ ಯಾವ ಥರ ಬೇಕಾದರೂ ಓಪನ್ ಆಗ್ಬೋದು, ನೋಡೋಣಂತೆ. ಬಟ್ ಸದ್ಯಕ್ಕೆ ಒಂದಿಷ್ಟು ನೆಗೆಟಿವಿಟಿ ನ್ಯೂಸ್ಗಳು ಮತ್ತೆ ಬರೋಕ್ಕೆ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ಈ ವೈರಸ್ಸು ಇದೆಲ್ಲ ಕಾರಣದಿಂದಾಗಿ. ಸೊ ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಅದರಲ್ಲಿ ಜಾಸ್ತಿ ಸ್ಟಾಕ್ಗಳು ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿತ್ತು. ಬ್ರಿಟಾನಿಯಾದಲ್ಲಿ 5% ಕರೆಕ್ಷನ್ ಬಂದಿದೆ. ಸೊ ಬ್ರಿಟಾನಿಯಾದ ರಿಸಲ್ಟ್ಸ್ ಇತ್ತು, ನಾನು ಚೆಕ್ ಮಾಡಿಲ್ಲ. ಯಾರು ಚೆಕ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. 5% ಕರೆಕ್ಷನ್ ಬಂದಿದೆ ಬ್ರಿಟಾನಿಯಾದಲ್ಲಿ. ವೇದಾಂತದಲ್ಲೂ ಕೂಡ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ. ಈಗ 300ಗಿಂತ ಕೆಳಗಡೆ ಬಂದಿದೆ. 2.93% ಕರೆಕ್ಷನ್ ಬಂದಿದೆ. ಅದೇ ರೀತಿಯಾಗಿ LTI ಮೈಂಟ್ರಿನಲ್ಲಿ 2.35% ಅಪ್ ಅಮೌಂಟ್ ಬಂದಿರೋ ಮೂಲಕ ಅದು ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿತ್ತು. ಸುಮಾರು ಸ್ಟಾಕ್ಗಳು ನಿಫ್ಟಿ ನೆಕ್ಸ್ಟ್ 50ನಲ್ಲೂ ಕೂಡ ಒಂದು ನೆಗೆಟಿವ್ ಸೈಡಲ್ಲೇ ಇರ್ತಾ ಹೋಯಿತು. ಸೊ ನಿಫ್ಟಿ ನೀವು ನೋಡ್ತಾ ಬರೋದಾದರೆ ಐ ಥಿಂಕ್ ಈ ಚಾರ್ಟ್ನ ಲಾಸ್ಟ್ ವೀಕೆಂಡ್ ಮಾತಾಡ್ತಾ ಬಂದಿದ್ದೀವಿ. ಸೊ ಸುಮಾರು ದಿನದಿಂದ ನಿಫ್ಟಿ ಈ ಒಂದು ಚಾನಲ್ನ ಬಿಟ್ಟು ಹೋಗೋಕ್ಕೆ ಆಗಿಲ್ಲ. ಯಾವ ಚಾನಲ್ ಅದು? ಕೆಳಗಡೆ 23,800 ಟೆಸ್ಟ್ ಮಾಡ್ತಾ ಹೋಗುತ್ತೆ, ಮೇಲ್ಗಡೆ 24,300 ಹತ್ತಿರ ಬಂದು ಹೋಗ್ತಾ ಹೋಗುತ್ತೆ. ಸೊ ಇದೇ ರೀತಿ ಇತ್ತು. ಸೊ ಇದಕ್ಕೆ ಎಕ್ಸೆಪ್ಷನ್ ಅಂತ ಕೊಟ್ಟಿತ್ತು ಅಂತಂದರೆ ಗುರುವಾರ ದಿವಸ ಎಕ್ಸಾಕ್ಟಾಗಿ ಇದ್ರ ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿತ್ತು ಮಾರ್ಕೆಟು. ಒಂದು ಬ್ರೇಕ್ಔಟ್ ಅಂತ ಮತ್ತೊಂದು ಆಗಬೇಕಾಗಿದ್ದರೆ ಶುಕ್ರವಾರ ಕ್ಲೋಸಿಂಗಲ್ಲಿ ಅದು ಫಾಲೋ ಅಪ್ ಬರಬೇಕಾಗಿತ್ತು. ಬಟ್ ಶುಕ್ರವಾರ ಏನಾಗಿದೆ, ಬಂದಿಲ್ಲ. ವಾಪಸ್ ಈ ಝೋನ್ ಒಳಗಡೆ ಬಂದಿದ್ದೀವಿ. ಸೊ ಎಗೇನ್ ಈ ಟ್ರ್ಯಾಪ್ ಝೋನ್ ಒಳಗೆ ಬಂದಿದ್ದೀವಿ. ಸೊ ಈ ಟ್ರ್ಯಾಪ್ ಝೋನಲ್ಲಿ ಇದ್ದರೆ ಅರ್ಥ ಏನು? ಸೊ ಈ ಝೋನ್ನ ಬಿಟ್ಟು ಹೋಗೋ ತನಕ ನೀವು ಮೇಲ್ಗಡೆ ಆಗಲಿ ಕೆಳಗಡೆ ಆಗಲಿ ದೊಡ್ಡ ಪೊಸಿಷನ್ನ ತಗೊಳೋಂಗಿಲ್ಲ. ಕೆಳಗಡೆ ಪೊಸಿಷನ್ ಆಗೋ ಥರ ಬರ್ತಾ ಇದೆ, ಕೆಳಗಡೆ ಇದನ್ನು ಬ್ರೇಕ್ ಮಾಡೋ ಥರ ಬರ್ತಾ ಇದೆ ಅಂತಂದರೆ ಆ ಥರ ಸುದ್ದಿಗಳು ಬರ್ತಾ ಹೋಗುತ್ತೆ. ನಾವು 24,000 ಅಥವಾ ಅದಕ್ಕಿಂತ ಕೆಳಗಡೆ ಬ್ರೇಕ್ ಮಾಡಿ ಕೆಳಗಡೆ ಹೋಗ್ತೀವಿ ನಾಳೆ ದಿವಸ. ಇಲ್ಲ ಇದಿಲ್ಲೇ ಸಸ್ಟೇನ್ ಆಗುತ್ತೆ ಅಂದರೆ ಇನ್ನೂ ಮುಂದುವರಿತಾ ಹೋಗ್ಬೋದು. ಬಟ್ ನೋಡಿ ಆಲ್ರೆಡಿ 23ನೇ ತಾರೀಕಿಂದ ಇದು ಬಸ್ ಸ್ಟ್ಯಾಂಡ್ ಶುರುವಾಗಿರುವಂಥದ್ದು. ಆಲ್ರೆಡಿ 15ಕ್ಕಿಂತ ಜಾಸ್ತಿ ದಿನ ಇಲ್ಲಿ ಒಂದು ನಾವು ಟ್ರೇಡ್ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಆದರೆ ಏನಾಗುತ್ತೆ, ಒಂದು ದೊಡ್ಡ ರಿಸಲ್ಟೇ ಬರ್ತಾ ಹೋಗುತ್ತೆ. ಅಂದರೆ ಇದು ಸರಿಸುಮಾರು 500 ಪಾಯಿಂಟ್ಗಳ ಕ್ಯಾಂಡ್ಲು. ಸೊ 24,750, 24,800 ಕಡೆ ನಾವು ಮೇಲ್ಗಡೆ ಹೋಗ್ತೀವಿ. ಇಲ್ಲ ಇದು ಬ್ರೇಕ್ ಆಯಿತು ಅಂತಂದರೆ ನಾವು 23,200 ಕಡೆಗೆ ಕೆಳಗಡೆಗೆ ಬರ್ತಾ ಹೋಗ್ಬೋದು ಮುಂದಿನ ದಿನಗಳಲ್ಲಿ. ಹೇಗೇನು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇಲ್ಲ, ಇದನ್ನ ಜಸ್ಟ್ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನೀವು ತಗೋಬೇಕು. ಸೊ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ ಅಂತಂದಾಗ, ಸುಮಾರು ದಿನ ಅಲ್ಲಿ ನಿಂತಿದ್ದೀವಿ ಅಂತಂದಾಗ ಇದಕ್ಕೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಬಂದರೆ ಅದು ಫಾಸ್ಟಾಗಿ ಬಂದಿರುತ್ತೆ. ಯಾವ ಕಡೆ ಬರುತ್ತೆ ಅಂತ ಮಾರ್ಕೆಟ್ ಹೇಳಿದೆಯಾ? ಇಲ್ಲ. ಅದನ್ನ ನಾವು ಈ ವಾರ ವೆಯ್ಟ್ ಆ್ಯಂಡ್ ವಾಚ್ ಮಾಡಿ ನೋಡ್ತಾ ಹೋಗಬೇಕು. ನಿಫ್ಟಿ ಚಾರ್ಟ್ಸ್ ಅಂತ ಮಾತಾಡಿದಾಗ ಒಂದಿಷ್ಟು ಸ್ಟಾಕ್ ಸ್ಪೆಸಿಫಿಕ್ ಪಿಕ್ಕಿಂಗ್ ಐಡಿಯಾಸ್ ಅಂತ ನಾವು ಸ್ಟಾಕ್ ಸ್ಪೆಸಿಫಿಕ್ ಮಾತಾಡೋದು ಬಿಟ್ಬಿಟ್ಟಿದ್ದೀವಲ್ವ, ಇವಾಗ ಸುಮಾರು ದಿನ ಆಗಿದೆ. ಬಟ್ ಯೂಶ್ವಲಿ ಒಬ್ಬ ಇನ್ವೆಸ್ಟರ್ಸ್ಗಳಿಗೆ ಏನು ಹೇಳ್ತಾ ಹೋಗ್ತಾರೆ, ಬೈ ಲೋ ಸೆಲ್ ಹೈ ಅನ್ನೋದು ಒಂದು ಮಂತ್ರ ಆಗಿರಬೇಕು ನಿಮಗೆ ಅಂತ ಹೇಳ್ತಾ ಹೋಗ್ತಾರಲ್ವ. ಯಾವಾಗ ಮಾರ್ಕೆಟ್ನಲ್ಲಿ ವ್ಯಾಲ್ಯೂ ಸಿಗುತ್ತೋ ಆವಾಗ ನಾವು ಬೈ ಮಾಡಬೇಕು, ಮೇಲ್ಗಡೆ ಹೋದಾಗ ನೀವು ಸೆಲ್ ಮಾಡ್ತಾ ಹೋಗ್ಬೋದು ಅಂತ. ಅಥವಾ ಒಂದು ಲಾಂಗ್ ರನ್ನಲ್ಲಿ ಅದು ನಿಮಗೆ ಕ್ಯಾಪಿಟಲ್ ಆಗ್ತಾ ಹೋಗುತ್ತೆ, ಮಲ್ಟಿಪಲ್ ಮಾಡ್ತಾ ಹೋಗುತ್ತೆ ನಿಮ್ಮ ಕ್ಯಾಪಿಟಲ್ನ ಅಂತ. ಇದೇ ಥಿಯರಿನಲ್ಲಿ ಒಂದಿಷ್ಟು ಸ್ಟಾಕ್ಗಳನ್ನು ನಾವು ತೋರಿಸ್ತಾ ಇದ್ದೀನಿ. ಯಾಕೆ ಈಕ್ವೇಷನ್ ಚೇಂಜ್ ಆಗಿದೆ ಆಫ್ಟರ್ ಕೋವಿಡ್ ಅಂತ ಹೇಳೋದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, HUL ಸ್ಟಾಕು 2020ರಲ್ಲಿ 1905 ಈ ಲೆವೆಲ್ಗೆಲ್ಲ ಬಂದಿತ್ತು ಅಥವಾ ಕೋವಿಡ್ ಟೈಮಲ್ಲಿ. ಅದಾದಮೇಲೆ ನಿಮಗೆ ಮತ್ತೆ ಒಂದ್ಸಲ 2022ರಲ್ಲಿ ಕೂಡ ಅವಕಾಶ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ಕೋವಿಡ್ ಲೆವೆಲಲ್ಲಿ ಬಂದಂಥ ಲೆವೆಲು
ನಿಮಗೆ 2022ರಲ್ಲಿ ಆಪರ್ಚುನಿಟಿ ಕೊಟ್ಟಿತ್ತು. ಅವಾಗ ನೀವು ಬೈ ಮಾಡಿದ್ರೂ ಕೂಡ ಅಫ್ಕೋರ್ಸ್ 2900 ತನಕ ಒಂದು 50% ರಿಟರ್ನ್ನ ಕೊಟ್ಟಿದೆ. ಆದರೂ ಕೂಡ ವಾಪಸ್ ಇನ್ನೂ ಕೂಡ ಈ ರೇಂಜಲ್ಲಿ ಇದೆ. ನಾನು 2026 ಚಾರ್ಟ್ಸ್ನ ತೋರಿಸ್ತಾ ಇಲ್ಲ, 3 ತಿಂಗಳು ಹಳೆ ಡೇಟಾನೇ ತೋರಿಸ್ತಾ ಇದ್ದೀನಿ. ಬಟ್ ನೀವು ನೋಡೋದಾದರೆ ಇನ್ನೂ ಕೂಡ ಇದೇ ಝೋನಲ್ಲಿದೆ. ಅಂದರೆ ಲಿಟ್ರಲಿ 5 ವರ್ಷ ಆಯಿತು ಈ ಝೋನ್ನ ನಾವು ಬಿಟ್ಟು ಹೋಗೇ ಇಲ್ಲ. 2000ದಿಂದ 2700 ಈ ಝೋನ್ ಒಳಗಡೆನೇ ಸ್ಟಾಕು ಕಚ್ಕೊಂಡಿದೆ. ಅನದರ್ ಎಕ್ಸಾಂಪಲ್, ಎಲ್ಲ ಟೈಮು ಬೈ ಆನ್ ಲೋ ವರ್ಕ್ ಆಗಿಲ್ಲ ಅನ್ನೋದಕ್ಕೆ 5 ವರ್ಷ 6 ವರ್ಷ ಆದ್ರೂ ನೀವು ಇಲ್ಲೇ ಇರಬೇಕು. ಈ ಥರದ್ದು ಆಗಿಲ್ವಾ ಹಿಂದೆ ಉದಾಹರಣೆ ಇಲ್ವಾ ಅಂದರೆ ಇದೆ, ಈ ಥರ ಸ್ಟಾಕ್ಗಳಿದೆ. ಬಟ್ ನಮ್ಮ ಜೀವಮಾನದಲ್ಲಿ ಈ ಥರದ್ದನ್ನು ನೀವು ನೋಡಿದ್ರ ಅಂದರೆ ನೋಡಿ, ಈ ಥರ ಒಂದು ಉದಾಹರಣೆ ಸಿಗ್ತಾ ಇದೆ ನಿಮಗೆ. 5-6 ವರ್ಷಗಳಿಂದ ಒಂದೇ ಝೋನಲ್ಲಿ ಸಿಗಾಕೊಂಡಿರುವಂಥ ಸ್ಟಾಕ್ ಆಗಿದೆ. ಒನ್ ಆಫ್ ದ ವರ್ಸ್ಟ್ ಪರ್ಫಾರ್ಮರ್ಸ್ ಕೂಡ ಆಗಿದೆ ಲಾಸ್ಟ್ 5 ಇಯರ್ಸಲ್ಲಿ ಹಿಂದೂಸ್ತಾನ್ ಯೂನಿಲಿವರು. ಅದೇ ನಿಮಗೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡಿದ್ರೆ ಹಿಂದೂಸ್ತಾನ್ HUL, ಇದು HAL ಅಂತ ಸಿಗ್ತಾ ಹೋಗುತ್ತೆ. ಹಿಂದೂಸ್ತಾನ್ ಏರೋನಾಟಿಕಲ್ಸು ಒಂದು ಡಿಫೆನ್ಸ್ ಕಂಪನಿ. ನೋಡಿ ಇಲ್ಲಿ ಇದ್ರದ್ದು ಇತಿಹಾಸ ನೀವು ನೋಡ್ತಾ ಬನ್ನಿ. ನಾನು ವೀಕ್ಲಿ ಕ್ಯಾಂಡಲಲ್ಲಿ ಹಾಕಿದ್ದೀನಿ. ಸೊ ನಿಮಗೆ 2019-20 ತನಕ ನಿಮಗೆ ಈ ಲೆವೆಲ್ನೇ ಬಿಟ್ಟು ಹೋಗಿಲ್ಲ. ಇದು 1 ವರ್ಷ ಇಲ್ಲೇ ಇದ್ದಿದ್ದಂಥ ಲೆವೆಲು 2018ರಿಂದನೂ ಅಲ್ಲಿ ಒಂದು ಸಲ ಒಂದು ಮಲ್ಟಿ ಇಯರ್ ಹೈನ ಮಾಡುತ್ತೆ. ಮಲ್ಟಿ ಇಯರ್ ಹೈಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೋಡಿ 2-3 ವರ್ಷ ಆದಮೇಲೆ ಮಾಡಿದಂಥ ಹೈ, ಅದಾದಮೇಲೆ ನೋಡಿ ನಿಮಗೆ ಎವ್ರಿ ಡಿಪ್ಪಲ್ಲಿ, ನೀವು ಯಾವುದೇ ಡಿಪ್ಪಲ್ಲಿ ನೀವು ಇಲ್ಲಿ ನೀವು ಎಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಬಂದಿದ್ರು ಕೂಡ ಸ್ಟಾಕು ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾನೆ ಹೋಯಿತು. ಈ ಥರ ಒಂದು ಆಪರ್ಚುನಿಟಿನ ಕೊಡ್ತಾ ಹೋಯಿತು. ಸೊ ಇದೇ ಯಾವ ಥರ ಆಗ್ತಾ ಹೋಗುತ್ತೆ, ಓಕೆ ತುಂಬ ಮೇಲ್ಗಡೆ ಹೋಗ್ಬಿಟ್ಟಿದೆ, ಸೊ ಎಲ್ಲಿ ಒಂದು 500 ರೂಪಾಯಿ ಇದ್ದಿದ್ದಂಥ ಸ್ಟಾಕು 2000 ರೂಪಾಯಿಗೆ ಹೋಗಿದೆ, ನಾನು ವೆಯ್ಟ್ ಮಾಡ್ತೀನಿ ಅಂದರೆ ನಿಮಗೆ ಕೈಯೇ ಸಿಗಲ್ಲ. ಅಂದರೆ ಔಟ್ ಪರ್ಫಾರ್ಮರ್ಸ್ ವಿಲ್ ರಿಮೈನ್ ಔಟ್ ಪರ್ಫಾರ್ಮರ್ಸ್ ಅಂತ ಹೇಳೋದನ್ನು, ಅಂದರೆ ಮೇಲ್ಗಡೆ ಹೋಗ್ತಾ ಇದೆ ಅಂದರೆ ಆ ಸ್ಟಾಕು ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗುತ್ತೆ. ಆ ಮೊಮೆಂಟಮ್ನ ನಮಗೆ ತೋರಿಸಿದಂಥದ್ದು ಎಸ್ಪೆಷಲಿ ಆಫ್ಟರ್ ಕೋವಿಡ್ ಕೆಲವೊಂದು ಸ್ಟಾಕ್ಗಳು, ಅದರಲ್ಲಿ HUL ಅಗ್ರಸ್ಥಾನದಲ್ಲಿ ನಿಲ್ತಾ ಹೋಗುತ್ತೆ. ನೋಡಿ ಬಸ್ ಸ್ಟ್ಯಾಂಡ್ಗಳು ಮಾಡಿಲ್ವಾ, ಮಧ್ಯದಲ್ಲಿ ಅವಕಾಶ ಕೊಟ್ಟಿಲ್ವಾ, ಕೊಟ್ಟಿದೆ. ಬಟ್ ಆ ಬಸ್ ಸ್ಟ್ಯಾಂಡ್ಗಳನ್ನು ನಾವು ಒಂದು ಫಾಲ್ ಆಗುತ್ತೆ ಮತ್ತು ಒಂದು ಮೂವಿಂಗ್ ಆವರೇಜಿಗೆ ಬರುತ್ತೆ ಅಂತ ನಾವು ವೆಯ್ಟ್ ಮಾಡಿದ್ರೆ ಆ ಥರ ಮಾಡೇ ಇಲ್ಲ. ಒಂದು ಸ್ಪೆಕ್ಟ್ಯಾಕ್ಯುಲರ್ ರಿಟರ್ನ್ನ ಕೊಡ್ತಾ ಹೋಗಿದೆ. ಇದು ಮಲ್ಟಿ ಇಯರ್ ಹೈಗಳು ಒಂದು ಕ್ಲೂ ನಮಗೆ. ಜೊತೆಗೆ ಏನಾಗ್ತಾ ಇದೆ, ಸೆಕ್ಟರಲ್ ರೊಟೇಷನ್ ಯಾವ ಥರ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇದಕ್ಕೆ. ಯಾಕೆಂದರೆ 2-3 ಯುದ್ಧಗಳಾಗಿದೆ 2020 ನಂತರ. ಸೊ ಅದೇ ರೀತಿಯಾಗಿ ಸ್ಟಾಕಲ್ಲೂ ಕೂಡ ಆ ಡಿಮ್ಯಾಂಡು ಕಾಣಿಸ್ತಾ ಇದೆ. ಹಾಗಾಗಿ ಬರೀ ವ್ಯಾಲ್ಯೂ ಬೈಯಿಂಗ್ ಅಂತಲೇ ಮಾಡೋಕ್ಕಾಗೋದಿಲ್ಲ, ಸೆಕ್ಟರ್ ರೊಟೇಷನ್ ಕಡೆನೂ ಕೂಡ ನಾವು ಗಮನ ಇರಬೇಕು ಅನ್ನೋದನ್ನು HAL ನಮಗೆ ಸಾಬೀತುಪಡಿಸ್ತಾ ಇದೆ ಅಲ್ವಾ. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸು ಆನ್ ಎ ನೆಗೆಟಿವ್ ಸೈಡ್, ಇಂಡಸ್ಟ್ರಿನಲ್ಲಿ ಹೊಸ ಕಾಂಪಿಟೇಟರ್ ಬರ್ತಾರೆ, ನಾವೇ ಮೋನೋಪೊಲಿ 50%ಗಿಂತ ಜಾಸ್ತಿ ಪೇಂಟನ್ನು ಮಾಡ್ತಿದ್ದಂಥ ಬಿಸ್ನೆಸ್ಸು. ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ಗಳನ್ನು ಜನಕ್ಕೆ ಮನೆಯಲ್ಲಿ ಪೇಂಟ್ ಮಾಡಿಸ್ಬೇಕು ಅಂದರೆ ಅವರು ಮನೆ ಆರ್ಕಿಟೆಕ್ಟ್ ಯಾರು ಹೇಳಿರ್ತಾರೆ ಅಥವಾ ಡೀಲರ್ ಯಾರು ಹೇಳಿರ್ತಾರೆ ಆ ಪೇಂಟ್ ಹೊಡ್ಸೋದೇ ಜಾಸ್ತಿ. ಅಂಥವ್ರನ್ನ ಫುಲ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದಂಥ ಸ್ಟಾಕು ಏಷ್ಯನ್ ಪೇಂಟ್ಸು. ಎಷ್ಟೋ ಸೂಪರ್ ಕಂಪ್ಯೂಟರ್ಗಳನ್ನೆಲ್ಲ ಫಸ್ಟ್ ಯೂಸ್ ಮಾಡಿದಂಥ ಹೆಗ್ಗಳಿಕೆ ಇದ್ದಂಥ ಸ್ಟಾಕ್ಗಳು. 50 ವರ್ಷಗಳಲ್ಲಿ ಎಂತೆಂಥ ಕಾಂಪಿಟೇಟರ್ಸ್ ಬಂದರೂ ಕೂಡ ಅವ್ರದ್ದು ಯಾರು ಕೂಡ ಇವರಿಗೆ ಸಮನಾಗಿ ಪೈಪೋಟಿ ಮಾಡೋದಲ್ಲಂಗೆ ಕಾಪಾಡ್ಕೊಂಡು ಬಂದಿತ್ತು. ಯಾಕೆ ಅಂದರೆ ಇವತ್ತು ಅಷ್ಟು ಕ್ಲೀನಾಗಿ ಅವರು ಡೇಟಾನ ಮ್ಯಾಚ್ ಮಾಡ್ತಾಯಿದ್ರು, ಯಾವ ಡೀಲರ್ಗೆ ಎಷ್ಟು ದಿನ ಎಲ್ಲಿ ಹೋಗಬೇಕು ಪಕ್ಕ ಅದು ಅಲ್ಲಿಗೆ ಅವರಿಗೆ ಆ ಡೀಲರ್ಗಳಿಗೆ ರೀಚ್ ಆಗೋದು, ಅವ್ರಿಗೂ ಕಾನ್ಫಿಡೆನ್ಸ್ ಇರೋದು ಸೆಲ್ ಮಾಡೋದಕ್ಕೆ. ಜೊತೆಗೆ ಆ ಮಿಕ್ಸರ್ ಮಿಷಿನ್ ಅಂತ ಬರುತ್ತೆ ನಿಮಗೆ ಪೇಂಟ್ ಅಲ್ಲಲ್ವಾ, ಎಲ್ಲದೂ ಕೂಡ ಕಲರು ಆಟೋಮೆಟಿಕ್ಕಾಗಿ ಸಿಗೋದಿಲ್ಲ. ಕೆಲವೊಂದನ್ನ 2-3 ಕಲರ್ ಮಾಡಿ ಮಿಕ್ಸ್ ಮಾಡಿ ಅದನ್ನ ಔಟ್ಪುಟ್ ತೆಗಿಬೇಕಾಗ್ತಾ ಹೋಗುತ್ತೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಗೆ. ಆ ಡಿವೈಸ್ಗಳನ್ನು ಸುಮಾರು ಲಕ್ಷಾಂತರ ಡೀಲರ್ಸ್ಗಳಿಗೆ ಇವರು ಫ್ರೀಯಾಗಿ ಕೊಡ್ತಾಯಿದ್ರು. ಸೊ ಆ ಏಷ್ಯನ್ ಪೇಂಟ್ಸ್ ಬ್ರ್ಯಾಂಡಿಂಗ್ ಇರೋದು ಅವ್ರ ಜೊತೆ, ಆ ಒಂದು ಸಪೋರ್ಟಿಂಗ್ ನಿಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರೋದು. ಸೊ ಅದಕ್ಕೆ ಟಕ್ಕರಾಗಿ ಕಾಂಪಿಟೇಷನ್ ಕೊಟ್ಟಿದ್ದಂಥ ಕಂಪನಿ ಯಾವುದು, ಬಿರ್ಲಾ ಓಪಸ್ ಅಂತ ಬರ್ತಾಯಿತ್ತು ಗ್ರಾಸಿಮ್ ಅವರಿಂದ. ಆಲ್ರೆಡಿ ಸಿಮೆಂಟು ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಿನಲ್ಲಿ ಇದ್ದರೂ ಅವರಿಗೆ ಪೇಂಟನ್ನು ಹೊಸದಾಗಿ ತಗೋಬರೋಕ್ಕೆ ಏನು ಕಷ್ಟ ಆಗಲಿಲ್ಲ. ಸಾವಿರಾರು ಕೋಟಿ ರೂಪಾಯಿಗಳನ್ನು ಅವರು ಕೂಡ ಇನ್ವೆಸ್ಟ್ ಮಾಡ್ತಾ ಹೋದರು. ಸೊ ಏಷ್ಯನ್ ಪೇಂಟ್ಸು ಒಂದೇ ಸಲ ಅದರ ಅಷ್ಟು ಗೇನ್ನ ಬಿಡ್ಕೊಡ್ತಾ ಇತ್ತು. ಆದರೆ ಮಾರ್ಕೆಟಲ್ಲಿ ಇದಕ್ಕೆ ಕ್ಲೂ ಕೊಟ್ಟಿರಲಿಲ್ವಾ. ನೋಡಿ 2020ರಲ್ಲಿ 1700 ಈ ಲೆವೆಲ್ ಇದ್ದಂಥ ಸ್ಟಾಕು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿತ್ತು. ಆಲ್ಮೋಸ್ಟ್ ನಿಮಗೆ ಡಬಲ್ 100% ರಿಟರ್ನ್ನ ಕೊಟ್ಟಿತ್ತು ಸ್ಟಾಕು ಕೋವಿಡ್ ಟೈಮ್ ಆದಮೇಲೆ. ಯಾಕಂದರೆ ಮನೇಲಿ ಹೋಗ್ತಾಯಿದ್ರು, ಹಳ್ಳಿಗಳಿಗೆ ಹೋದರು, ಒಂದಿಷ್ಟು ಜನ ತಮ್ಮ ಹಳೆ ಮನೆಗಳನ್ನು ಸರಿ ಮಾಡ್ಕೊಳೋದು, ಮತ್ತೊಂದು ಈ ಥರದ್ದೆಲ್ಲ ಕೆಲಸಗಳಾಗ್ತಾ ಹೋಯಿತು. ಓವರಾಲ್ ಎಲ್ಲ ಕಡೆಯೂ ಇಂಡಸ್ಟ್ರಿ ಗ್ರೋತ್ ಅನ್ನೋದು ಬರ್ತಾ ಹೋಯಿತು. ಬಟ್ ನೋಡಿ ಇಲ್ಲಿ ಸೀಲಿಂಗು 3500ಕ್ಕೆ ಹೋಗ್ತಾಯಿತ್ತು, 3500ಕ್ಕೆ ಅಲ್ಲಿಂದ ಫಾಲ್ ಬರ್ತಾಯಿತ್ತು. ಸೊ ಇದು ಇಲ್ಲಿ ಒಂದು ಪಕ್ಕ ಒಂದು ರೆಸಿಸ್ಟೆನ್ಸ್ ಬ್ಯಾರಿಯರ್ ಇದೆ ಅಂತ ಮಾಡ್ತು. ಇನ್ನು ಒಂದು ಟ್ರಿಪಲ್ ಟಾಪ್ ಫಾರ್ಮೇಷನ್ ಅಂತೀವಿ, ವೆರಿ ರೇರ್ ಆಗಿ ಕಾಣುತ್ತೆ ಇದು ಟ್ರಿಪಲ್ ಟಾಪ್ ಫಾರ್ಮೇಷನು. ಆ ಟ್ರಿಪಲ್ ಟಾಪ್ ಫಾರ್ಮೇಷನ್ ಆದರೆ ಅದು ಯೂಶಲಿ ಅದು ಒಂದು ತುಂಬ ನೆಗೆಟಿವ್ ಅಂತ ಹೇಳ್ತಾ ಹೋಗ್ತಾರೆ. ಆ ಥರ ನೆಗೆಟಿವಿಟಿ ಕಾಣಿಸಕ್ಕೆ ಸಿಕ್ತು. ಬಟ್ ವೆರಿ ರೇರ್ ಪ್ಯಾಟರ್ನ್, ಟ್ರಿಪಲ್ ಟಾಪ್ ಬಂತು ಅಂದರೆ ಎಲ್ಲ ಸಲ ಆಗುತ್ತೆ ಅನ್ನೋದು ಅಲ್ಲ. ಬಟ್ ಏಷ್ಯನ್ ಪೇಂಟ್ಸಲ್ಲಿ ಅದು ನಿಜ ಆಗ್ತಾ ಹೋಯಿತು ಬಿಕಾಸ್ ಆಫ್ ಇಂಡಸ್ಟ್ರಿ ನ್ಯೂಸ್ ಬಂದಿದ್ದರಿಂದ. ಇನ್ನೂ ಕೂಡ ಅದನ್ನ ರಿಕವರಿ ಮಾಡ್ಕೊಳ್ಳೋವಂಥ ಫೇಸಲ್ಲೇ ಇದೆ. ಅಂದರೆ ಯಾವುದೋ ಒಂದು ಸ್ಟಾಕು ನಿಮ್ಗೆ ಒಳ್ಳೆ ರಿಟರ್ನ್ ಕೊಟ್ಟು ಮೇಲ್ಗಡೆ ಹೋಗ್ತೀನಿ ಅಂದರೆ ಅದನ್ನ ನಾವು ಲಾಂಗ್ ರನ್ನಲ್ಲಿ ಹಾಗೆ ಬಿಟ್ಕೊಳಕ್ಕೂ ಆಗೋದಿಲ್ಲ. ಏನಾದರೂ ಇಂಡಸ್ಟ್ರಿನಲ್ಲಿ ಚೇಂಜ್ ಆಗ್ತಾ ಇದೆ, ಹೊಸದಾಗಿ ಕಾಂಪಿಟೇಷನ್ ಬರ್ತಾ ಇದೆ ಅಂದರೆ ನಾವು ಅದ್ರ ಬಗ್ಗೆನೂ ಕೂಡ ನಾವು ವಾಚ್ ಮಾಡ್ತಾ ಇರಬೇಕು ಅನ್ನೋದನ್ನು ಏಷ್ಯನ್ ಪೇಂಟ್ಸು ಸಾಬೀತು ಮಾಡಿಸ್ತಾ ಹೋಯಿತು. ಎಲ್ಲ ಒಂದೊಂದು ಲರ್ನಿಂಗ್ಸ್ಗೋಸ್ಕರ ಒಂದಷ್ಟು ಸ್ಟಾಕ್ಗಳನ್ನು ತೋರಿಸ್ತಾ ಇದ್ದೀನಿ. ಯಾವುದು ಕೂಡ ಕರೆಂಟ್ ಡೇಟಾನ ತೋರಿಸ್ತಾ ಇಲ್ಲ, ಹಿಸ್ಟಾರಿಕಲ್ ಡೇಟಾನ ತೋರಿಸಿ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸ್, ನೋಡಿ ಬಜಾಜ್ ಫೈನಾನ್ಸ್ ಸ್ಟಾಕಲ್ಲೂ ಕೂಡ ನಿಮಗೆ ನಾವು HAL ಏನು ನೋಡಿದ್ವು ಅದೇ ಥರ ನಿಮಗೆ ಉದಾಹರಣೆ ಸಿಕ್ಕಿದೆ. 2020ರಲ್ಲಿ 200, ಇದುವಾಗ ಸ್ಟಾಕ್ ಸ್ಪ್ಲಿಟ್ ಆಗಿಲ್ಲ, ಕಮ್ಮಿ ಆಗಿದೆ.
ಸೊ 800 ರೂಪಾಯಿಗೆ ಸಿಕ್ಕಿತ್ತು, ನಾನು ಕೂಡ ಬೈ ಮಾಡಿದ್ದೆ ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ 800-1000 ರೂಪಾಯಿಗೆಲ್ಲ ಸಿಕ್ಕಿತ್ತು. ಸೊ ಅಂದರೆ 1:5 ಸ್ಪ್ಲಿಟ್ ಆಗಿದೆ ಇವಾಗ ನೋಡಿ. 200 ಲೆವೆಲಲ್ಲಿ ಇದ್ದಂಥ ಸ್ಟಾಕು ನಿಮಗೆ 800 ಲೆವೆಲ್ ಅಂದರೆ 4 ಟೈಮ್ಸ್ ಗ್ರೋತ್ ಆಗಿದೆ ಬಜಾಜ್ ಫೈನಾನ್ಸು ಜಸ್ಟ್ 1 and 2 ಇಯರ್ಸಲ್ಲಿ. ಅದಾದಮೇಲೆ ನಿಂತಿಲ್ವಾ ನೋಡಿ, ನಿಂತಿದೆ. ಅದಾದಮೇಲೆ ಮತ್ತೆ ನಿಂತಿದೆ ಸ್ಟಾಕ್. ಎಲ್ಲಿಂದ 2021ರಿಂದ 25 ತನಕ ಸರಿ ಸುಮಾರು 4 ವರ್ಷ ನಿಂತಿದೆ. ಯಾಕೆ ಈ ಥರ ಆಯಿತು ಹೇಳಿ? ಇಲ್ಲಿ ನೋಡಿ 200ಇಂದ 800 ಅಂದರೆ ಇದು 4x ಗ್ರೋತ್. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೋ ಒಂದು ಸ್ಟಾಕು ತುಂಬ ಔಟ್ ಪರ್ಫಾರ್ಮ್ ಮಾಡಿದೆ ಅಂತ ನೀವು ಬಂದರೆ ಅದನ್ನ ಇಮಿಡಿಯೇಟಾಗಿ ನಿಮಗೆ ನೆಕ್ಸ್ಟು ಅದೇ ಥರ ಆಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅದು ಮಾರ್ಕೆಟ್ ಅದನ್ನ ವ್ಯಾಲ್ಯೂಯೇಷನ್ನ ಕೊಡುತ್ತೆ ಅನ್ನೋದನ್ನ ಬಜಾಜ್ ಫೈನಾನ್ಸ್ ಹೇಳಿದೆ. ಈ ಥರ ಗ್ರೋತ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ಗ್ರೋತ್ ಇದ್ರೇ ಮತ್ತೆ ಸ್ಟಾಕು ಅದೇ ರೀತಿ ಮೂವ್ಮೆಂಟ್ ಆಗೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಒಂದೊಂದ್ಸಲ ಏನಾಗ್ತಾ ಹೋಗುತ್ತೆ, ನಿಮಗೆ ಫಾಲ್ ಆಗ್ತಾ ಹೋಗುತ್ತೆ. ಅಂಥ ಸಿಚುವೇಷನ್ ನಿಫ್ಟಿ 50 ಕಂಪ್ನಿಗಳಲ್ಲಿ ಅಂಥ ದೊಡ್ಡದು ಬಂದಿಲ್ಲ, ಹಾಗಾಗಿ ನಾನು ತೊಗೊಂಡಿಲ್ಲ. ಆದರೆ ಈ ಒಂದು ಕನ್ಸಾಲಿಡೇಷನ್, ಈವನ್ ನೀವು HAL ನೀವು ನೋಡ್ತಾ ಬರೋದಾದ್ರೂ ಕೂಡ, ನಾವು HAL ಮಾತಾಡಿದಾಗಲೂ ಕೂಡ ಏಕದಮಾಗಿ ಮೇಲ್ಗಡೆ ಹೋಗಿದೆಯಾ? ಇಲ್ಲ. ಸೊ ಮೇಲ್ಗಡೆ ಹೋದ್ಮೇಲೆ ನೋಡಿ, ಸುಮಾರು ದಿನ ನಿಂತಿದೆ, ಒಂದು ವರ್ಷ 2 ವರ್ಷ ಈ ಥರ ನಿಂತಿರೋ ಉದಾಹರಣೆಗಳಿದೆ. ಈ ಥರ ಬಸ್ ಸ್ಟ್ಯಾಂಡ್ ಮಾಡುವಂಥದ್ದು ಇನ್ವೆಸ್ಟ್ಮೆಂಟಲ್ಲಿ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನು ಈ ಸ್ಟಾಕ್ಗಳು ಸಾರಿ ಹೇಳ್ತಾ ಇದೆ. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಒಂದು ಲರ್ನಿಂಗ್ಸ್ ಇದೆ ಇಲ್ಲಿ. ಎಲ್ಲದರಲ್ಲೂ ಕೂಡ ವ್ಯಾಲ್ಯೂ ಬೈಯಿಂಗ್ ಅಂತ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗುತ್ತಾ? ಇಲ್ಲ. ಕೆಲವೊಂದರಲ್ಲಿ ನಮಗೆ ನೋಡಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ವ್ಯಾಲ್ಯೂ ಬೈಯಿಂಗ್ ಅನ್ನಿಸ್ತಾ ಇದೆ ಅಂತ ನೀವು ಇನ್ವೆಸ್ಟ್ ಮಾಡಿದ್ರು ಕೂಡ ಅದು ಒಳ್ಳೆ ರಿಟರ್ನ್ ಕೊಟ್ಟಿರುವಂಥದ್ದು ಇದೆ. ಹಾಗಾಗಿ ಇಂಡಸ್ಟ್ರಿ ಏನನ್ನು ನೋಡ್ತಾ ಇದೆ, ಎಲ್ಲಿ ಸೆಕ್ಟರ್ ರೊಟೇಷನ್ ಮಾಡ್ತಾ ಇದ್ದಾರೆ FIಗಳು, ಮತ್ತು ಯಾವುದಕ್ಕೆ ಕಾಂಪಿಟೇಷನ್ ಇದೆ, ಯಾವುದು ಕಾಂಪಿಟೇಷನ್ ಇಲ್ಲ, ಯಾವುದಕ್ಕೆ ಕ್ರೆಡಿಟ್ ಗ್ರೋತ್ ಜಾಸ್ತಿ ಸಿಗುತ್ತೆ, ಏನಿಲ್ಲ. ಯಾಕಂದರೆ ಕೋವಿಡ್ ಆದಮೇಲೆ ಪ್ರತಿಯೊಬ್ಬರು ಕೂಡ ಲೋನ್ ಮಾಡೋದು ಶುರು ಮಾಡಿದ್ರು. ಪ್ರತಿಯೊಬ್ಬರು ಅಪಾರ್ಟ್ಮೆಂಟು, ವೆಹಿಕಲ್ ಲೋನು ಈ ಥರ ತೊಗೊಳಕ್ಕೆ ಶುರು ಮಾಡಿದ್ರು. ಬಜಾಜ್ ಫೈನಾನ್ಸಿನ ಆರ್ಡರ್ ಬುಕ್ಗಳು ಗ್ರೋತ್ ಆಗ್ತಾನೆ ಹೋಯಿತು. ಸೊ ಆ ಪಲ್ಸ್ನ, ಇಂಡಸ್ಟ್ರಿಯ ಪಲ್ಸ್ ಏನಿರುತ್ತಲ್ಲ, ಯಾವ ಟೈಮಲ್ಲಿ ಏನು ನಡೀತಾ ಇದೆ ಅಂತ ಅದನ್ನು ಐಡೆಂಟಿಫೈ ಮಾಡೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರು ಯಾವುದೋ ಒಂದ್ರಲ್ಲಿ ವ್ಯಾಲ್ಯೂ ಬೈಯಿಂಗ್ ಸಿಗ್ತಾ ಇದೆ, ನಾನು ಕಮ್ಮಿ ಲೆವೆಲ್ ಬಂದಿದೆ ಅಂತ ಸುಮ್ಮನೆ ನಾನು ತೊಗೊಂಡು ಕೂತ್ಕೊಂಡ್ರೆ ಮಾರ್ಕೆಟ್ ರಿವಾರ್ಡ್ ಕೊಡುತ್ತಾ? ಎಸ್ಪೆಷಲಿ ಆಫ್ಟರ್ ಕೋವಿಡ್ ಲಾರ್ಜ್ ಕ್ಯಾಪ್ಗಳಲ್ಲಿ ಅದನ್ನು ಮಾಡಿಲ್ಲ. ಮಾರ್ಕೆಟು ತುಂಬ ಅಳೆದು ತೂಗಿ ರಿಟರ್ನ್ಸ್ನ ಕೊಟ್ಟಿದೆ. ಅದನ್ನು ನಾವು ಇವತ್ತು ಮಾತಾಡೋಣ ಅಂತ ಬಂದಿತ್ತು ಅಷ್ಟೇ. ಸೊ ಒಂದಿಷ್ಟು ಉದಾಹರಣೆಗಳು ಈ ಥರದ್ದು ಹೆಲ್ಪ್ ಆಗುತ್ತೆ ಅಂತಂದು ದಯವಿಟ್ಟು ಹೇಳಿ, ಸಾಧ್ಯವಾದಾಗ ಈ ಥರ ಕವರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣಂತೆ. ಅದೇ ರೀತಿಯಾಗಿ ಇವಾಗ ನಿಮ್ಮ ನಿಫ್ಟಿನಲ್ಲಿ ನೋಡ್ತಾ ಬರೋದಾದರೆ 150 ಪಾಯಿಂಟ್ಗಳ ಫಾಲ್ ಆಗಿ 24,176ರಲ್ಲಿ ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ 1.31% ಕರೆಕ್ಷನ್ ಬಂದಿತ್ತು. ಸೆನ್ಸೆಕ್ಸಲ್ಲೂ ಕೂಡ ಮೈಲ್ಡ್ ಆಗಿ ನೆಗೆಟಿವ್ ಆಗಿದೆ. ಮಿಡ್ ಕ್ಯಾಪ್ ನಿಫ್ಟಿ ಇರೋದ್ರಲ್ಲಿ ಫ್ಲಾಟ್ ಆಗಿ ಎಂಡ್ ಆಗಿದೆ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸು ಕೂಡ ಸ್ವಲ್ಪ ಇನ್ಕ್ರೀಸೇ ಆಗಿತ್ತು. ಗಿಫ್ಟ್ ನಿಫ್ಟಿ ಶುಕ್ರವಾರ ಕ್ಲೋಸಿಂಗ್ ಆಗಬೇಕಾದ್ರೆ 24,200 ಆಗಿದೆ. ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡೋಣಂತೆ. ಗೋಲ್ಡ್ ಸಿಲ್ವರ್ ಎರಡು ಕೂಡ ಪಾಸಿಟಿವ್ ಟೆರಿಟರಿಗೆ ಬಂದಿದೆ. 4,700 ದಾಟಿದೆ. ಸಿಲ್ವರ್ 80 ಹತ್ರ ಇದೆ. ಹಾಗೆಯೇ ಬಿಟ್ಕಾಯಿನ್ ಕೂಡ ನೋಡಿ, ಇವಾಗ 24/7 ಟ್ರೇಡ್ ಆಗ್ತಾನೆ ಇರುತ್ತೆ. ಅದು ಕೂಡ 81,500 82,000 ಹೋಗಿದ್ದು ಸ್ವಲ್ಪ ಕರೆಕ್ಷನ್ ಆಗಿ 80,000 ಮೇಲ್ಗಡೆಗೆ ಬಂದು ನಿಂತಿದೆ. ರುಪಿ 94 ರೂಪಾಯಿ 47 ಪೈಸೆಗೆ ಬಂದಿದೆ. ಕಾಪರ್ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿತ್ತು ಯಾವತ್ತು? ಶುಕ್ರವಾರ ದಿವಸ. ಸೊ ಹಾಗಾದರೆ ಒಂದಿಷ್ಟು ರಿಸಲ್ಟ್ ಕ್ಯಾಲೆಂಡರ್ ಅಂತ ನೋಡೋದಾದರೆ, ನಾಳೆ ದಿವಸ ರಿಸಲ್ಟ್ಸಲ್ಲಿ ಕೆನರಾ ಬ್ಯಾಂಕು, JSW ಎನರ್ಜಿ, ಇಂಡಿಯನ್ ಹೋಟೆಲ್ಸು, ಅಬೌಟ್ ಇಂಡಿಯಾ, UPL ಸುಮಾರು ಒಂದು 71 ಕಂಪನಿಗಳ ರಿಸಲ್ಟ್ಸ್ ಇದೆ ನಾಳೆ ದಿವಸ ಕೂಡ. ಸೊ ಸದ್ಯಕ್ಕೆ ಬಂದಿರುವಂಥ ರಿಸಲ್ಟ್ಸ್ ನಾನು ನೋಡ್ತಾ ಬರೋದಾದರೆ ಯಾವ್ದು ಎಷ್ಟೆಷ್ಟು ಬಂದಿದೆ ಅಂತ, 461 ಕಂಪನಿಗಳು ಪಾಸಿಟಿವ್ ಆಗಿ ರಿಟರ್ನ್ಸ್ನ ಕೊಟ್ಟಿದೆ, ರಿಸಲ್ಟ್ಸ್ನ ಹೇಳಿದ್ದಾರೆ. 290 ಕಂಪನಿಗಳು ನೆಗೆಟಿವ್ ಗ್ರೋತ್ ಆಗಿದೆ ಅಂತ ಹೇಳಿದ್ದಾರೆ. ಪೇಪರ್ ಸೆಕ್ಟರ್ ಟಾಪ್ ಪರ್ಫಾರ್ಮಿಂಗ್ ಸೆಕ್ಟರ್ ಆಗಿದೆ. ಟ್ರೇಡಿಂಗ್ ಅಂದರೆ ನಮ್ಮ ಟ್ರೇಡಿಂಗ್ ಅಲ್ಲ, ಬೇರೆ ಬರ್ತಾ ಹೋಗುತ್ತೆ ಅದರಲ್ಲಿ. ಅದು ಏಕೆಂದರೆ ಟ್ರೇಡ್ ಇದೆ ಅಲ್ವಾ ಇವಾಗ ಹೊಡ್ತಾ ಬಿದ್ದಿರೋದು, ಎಕ್ಸ್ಪೋರ್ಟ್ ಆಗಲಿ ಇಂಪೋರ್ಟ್ ಆಗಲಿ. ಹಾಗಾಗಿ ಅದು ಅಂಡರ್ ಪರ್ಫಾರ್ಮಿಂಗ್ ಸೆಕ್ಟರ್ ಆಗಿದೆ. ಸೊ 751 ಕಂಪನಿಗಳು ರಿಸಲ್ಟ್ಸ್ನ ಕೊಟ್ಟಿದೆ ಇದುವರೆಗೂ. 10.44% ರೆವೆನ್ಯೂ ಇಯರ್ ಆನ್ ಇಯರ್ ಗ್ರೋತ್ ಅಂತ ಹೇಳಿದರೆ. ಒಟ್ಟಾರೆಯಾಗಿ ಪ್ರಾಫಿಟ್ ಕೂಡ 15.64%. ನಾಟ್ ಬ್ಯಾಡ್ ಸದ್ಯಕ್ಕೆ ಬಂದಿರೋದು, ಬಟ್ ಮುಂದೆ ಯಾವ ಥರ ಬರುತ್ತೆ ಅಂತ ನೋಡೋಣ. ಆದರೆ ನಿಫ್ಟಿ 50 ಕಂಪನಿಗಳು ಅಂತ ನೀವು ನೋಡೋದಾದರೆ ನೋಡಿ, ಗ್ರಾಸ್ ಪ್ರಾಫಿಟು ನೆಟ್ ಪ್ರಾಫಿಟ್ ಎಲ್ಲ ಸಿಂಗಲ್ ಡಿಜಿಟ್ ಎಲ್ಲ ಇದೆ. ರೆವೆನ್ಯೂ ಕೂಡ ತುಂಬ ಒಂದು ಎಕ್ಸಾಜರೇಟೆಡ್ ನಂಬರ್ ಆಗಿ ಇಲ್ಲ. ಅದಕ್ಕೋಸ್ಕರ ಲಾರ್ಜ್ ಕ್ಯಾಪ್ಗಳು ಯಾಕೆ ಹೊಡ್ತಾ ತಿಂತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ. ಅದು ಎಸ್ಪೆಷಲಿ ನಿಫ್ಟಿ 50 ಇರುವಂಥದ್ದು. ಲಾರ್ಜ್ ಕ್ಯಾಪ್ ಆಸ್ ಎ ಸೆಕ್ಟರ್ ಅಂತ ನೋಡೋದಾದರೆ ಸ್ಟಿಲ್ ನೆಟ್ ಪ್ರಾಫಿಟು ಸ್ವಲ್ಪ ಪಾಸಿಟಿವ್ ಆಗಿದೆ, ಬಟ್ ಗ್ರಾಸ್ ಪ್ರಾಫಿಟು ರೆವೆನ್ಯೂ ಕೂಡ ಇದು ಸಿಂಗಲ್ ಡಿಜಿಟ್ ಎಲ್ಲ ಇದೆ. ಅದೇ ನೀವು ಮಿಡ್ ಕ್ಯಾಪ್ ಕಂಪನಿಗಳಿಗೆ ಹೋಲಿಸಿದ್ರೆ ನೋಡಿ, ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ರೆವೆನ್ಯೂ ಆಗಿರಲಿ, ಗ್ರಾಸ್ ಪ್ರಾಫಿಟ್ ಆಗಿರಲಿ, ನೆಟ್ ಪ್ರಾಫಿಟ್ ಆಗಿರಲಿ ಎಲ್ಲದೂ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರನೇ ಮಿಡ್ ಕ್ಯಾಪ್ ಕಂಪನಿಗಳು ಔಟ್ ಪರ್ಫಾರ್ಮ್ ಮಾಡ್ತಾ ಇದೆ ಲಾರ್ಜ್ ಕ್ಯಾಪ್ನ ನಿಫ್ಟಿ 50ನ ಕಂಪೇರ್ ಮಾಡಿದ್ರೆ. ಸೇಮ್ ವಿತ್ ಸ್ಮಾಲ್ ಕ್ಯಾಪಲ್ಲೂ ಕೂಡ ಒಳ್ಳೆ ಡಬಲ್ ಡಿಜಿಟ್ ನಂಬರ್ ಇದೆ. ಇದು ಮಾರ್ಕೆಟಿನ ಸೆಕ್ಟರ್ ರೊಟೇಷನ್ ಎಲ್ಲ ಆಗ್ತಾ ಇದೆ, ಯಾವ ಕಂಪನಿಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದು ಹೇಳ್ತಾ ಇದೆ. ಲಾರ್ಜ್ ಕ್ಯಾಪ್ ಯಾಕೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅನ್ನೋದು ಕೂಡ ರಿಸಲ್ಟ್ಸು ಅದರ ಒಂದು ಸ್ನ್ಯಾಪ್ಶಾಟ್ನ ಕೊಡ್ತಾ ಇದೆ. ಅದೇ ರೀತಿಯಾಗಿ FIDA ಡೇಟಾ ಅಂತ ನೋಡೋದಾದರೆ, ಕ್ಲೈಂಟ್ಗಳು ತಿರ್ಗಾ ಸ್ಟ್ರಾಂಗ್ ಬುಲ್ಲಿಶ್ ಆಗಿ ಕ್ಲೋಸ್ ಮಾಡೋಗಿದ್ದಾರೆ. FIಗಳು ಸ್ಟ್ರಾಂಗ್ ಬೇರಿಶ್ ಆಗಿದ್ದಾರೆ. ಸೊ ಮುಂದಿನ ವಾರಕ್ಕೆ ನಿಮಗೊಂದು ಅಂದಾಜು ಸಿಗಬೇಕು ಮಾರ್ಕೆಟು ಎಲ್ಲಿ ಹೋಗೋಕ್ಕೆ ರೆಡಿ ಆಗಿದೆ ಇವಾಗ ಅಂತ. ಯಾಕೆಂದರೆ ಈ ಡೇಟಾ ಕ್ಲೈಂಟ್ ಡೇಟಾ ಏನಿರುತ್ತೋ ಅದರ ಉಲ್ಟಾನೇ ಹೋಗಬೇಕು ಅಂತ ಡೇಟಾದಲ್ಲೇ ಹೇಳ್ಬಿಡ್ತಾರೆ ಅವರು. ಅದೇ ರೀತಿಯಾಗಿ FIಗಳು ಶುಕ್ರವಾರ ದಿವಸ ಕೂಡ 4,111 ಕೋಟಿನ ಮಾರಿದ್ದಾರೆ. TAಗಳು 6,748 ಕೋಟಿನ ಬೈ ಮಾಡಿದ್ದಾರೆ. ಅದೇ ರೀತಿಯಾಗಿ F&Oನಲ್ಲಿ ಹೀಟ್ ಮ್ಯಾಪ್ ನೋಡೋದಾದ್ರೂ ಕೂಡ ಲಾರ್ಜ್ಲಿ ನೆಗೆಟಿವ್ ಸೈಡಲ್ಲೇ ಇತ್ತು. 123 ಕಂಪನಿಗಳು ನೆಗೆಟಿವ್ ಆಗಿತ್ತು, 83 ಕಂಪನಿಗಳು ಪಾಸಿಟಿವ್ ಆಗಿತ್ತು. ಇಂಟ್ರೆಸ್ಟಿಂಗ್ಲಿ IT ಟಾಪ್ ಗೇನರ್ ಆಗಿದೆ ಶುಕ್ರವಾರ ದಿವಸ. ಅದೇ ರೀತಿಯಾಗಿ PSU ಬ್ಯಾಂಕಲ್ಲಿ 3% ಫಾಲ್ ಬರ್ತಾ ಹೋಯಿತು. ಅದು ಅವತ್ತಿನ ಟಾಪ್ ಲೂಸರ್. ಥ್ಯಾಂಕ್ಸ್ ಟು SBI ಕಾಂಟ್ರಿಬ್ಯೂಷನ್ ಕೂಡ PSU ಬ್ಯಾಂಕಿಗೆ ಆ್ಯಡ್ ಆಗಿರುತ್ತೆ.
ಅದೇ ರೀತಿಯಾಗಿ ನಿಫ್ಟಿದು ನೋಡ್ತಾ ಬರೋದಾದರೆ 12 ಮೇ ದಿವಸ ಈಗ 24,200 ರೆಸಿಸ್ಟೆನ್ಸ್ ಇದೆ. ಮೇಲ್ಗಡೆ 24,500, 400, 300 ಇಲ್ಲೆಲ್ಲ ಬಿಲ್ಡಪ್ ಆಗಿದೆ. 24,000 ಸದ್ಯಕ್ಕೆ ಸಪೋರ್ಟ್ ಇದೆ. 24,000 ಸಪೋರ್ಟ್ ಇದೇ ರೀತಿ ಇರುತ್ತಾ ಅಥವಾ ಚೇಂಜಸ್ ಆಗುತ್ತಾ ಏನು ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸದ್ಯಕ್ಕೆ ಬ್ಯಾಲೆನ್ಸ್ಡ್ ಆಗಿ ಕ್ಲೋಸಿಂಗ್ ಆಗಿದೆ ನಲ್ಲಿ ಶುಕ್ರವಾರದ ಪ್ರಕಾರ. ಬಟ್ ನೋಡೋಣ ನೆಗೆಟಿವ್ ಸೈಡಿಗೆ ಹೋಗ್ತಾ ಏನು ಅಂತ. ಅದೇ ರೀತಿಯಾಗಿ ಚೈನಾದು ಇನ್ಫ್ಲೇಷನ್ ಡೇಟಾ ಬರೋದಿತ್ತು. ಐ ಥಿಂಕ್ ನಾಳೆ ಬರುತ್ತೆ. ಹಳೇದು 1% ಇತ್ತು, ಇವಾಗ ಎಷ್ಟು ಬರುತ್ತೆ ಅಂತ ನೋಡೋಣ. ಅದು ಬಿಟ್ಟರೆ ಬೇರೆ ಸ್ಪೆಸಿಫಿಕ್ ನ್ಯೂಸ್ ಅಂತ ಏನು ಕಾಣಿಸ್ತಾ ಇಲ್ಲ. ಒಂದಿಷ್ಟು ಕಂಪ್ನಿಗಳ ರಿಸಲ್ಟ್ಸ್ಗಳು ಬರ್ತಾ ಇದೆ ಆ್ಯಸ್ ಯೂಶುವಲ್. ಅದನ್ನು ಸಮ್ಮರಿನ ನಾನು ಕವರ್ ಮಾಡಿಕೊಟ್ಟಿದ್ದೀನಿ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಇನ್ವೆಸ್ಟ್ ವಿತ್ ಇಂಟೆಂಟ್, ಒಂದು ಗುರಿ ಜೊತೆ ಹೂಡಿಕೆ ಇರಲಿ, ಅದು ಶಾರ್ಟ್ ಟರ್ಮ್ ಆಗಿರಲಿ ಲಾಂಗ್ ಟರ್ಮ್ ಆಗಿರಲಿ. ಸಹಾಯಕ್ಕೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಮಿಷನ್ 2026 ವಿಡಿಯೋನ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.